मेरे प्यारे छात्रों, मैंने आपको कल लास्ट वीडियो में चिट्ठियों की अनूठी दुनिया और चिट्ठियों के बारे में अर्थात पत्रों के संदर्भ में जवाहरलाल नेहरू जी के विचार क्या था बोल के मैंने आपको कल सिखा दिया था। आज इस लेसन को आगे बढ़ा रहा हूँ। आपने ध्यान से किताब देखनी चाहिए। तो मैं पढ़ रहा हूँ, सुनिए। पिछली शताब्दी में पत्र लेखन एक कला का रूप ले लिया है। पिछली शताब्दी में, शताब्दी मतलब 100 साल पहले, शताब्दी 100 साल। पिछली ಶತಾಬ್ದಿ बोले तो ಹಿಂದಿನ ಶತಮಾನದಲ್ಲಿ ಪತ್ರ ಲೇಖನ ಅಂತ ಹೇಳಿದ್ರೆ एक ಕಲಾ ರೂಪ ಲೇ ಲಿಯಾ ಹೈ। ಪತ್ರ ಲೇಖನಕ್ಕೆ ಒಂದು ಪತ್ರ ವ್ಯವಹಾರಕ್ಕೆ ಒಂದು ಏನಾಗಿತ್ತು ಹೇಳಿ, ವ್ಯವಸ್ಥೆ ಸಿಕ್ಕಿತ್ತು। ಒಂದು ನಿಯಮದ ಅಡಿ, ಒಂದು ವ್ಯವಸ್ಥೆಯ ಅಡಿ ಇದು ಕಾರ್ಯನಿರ್ವಹಿಸಲು ಶುರುವಾಯಿತು। ಯಾವಾಗ ಹಾಗಾದರೆ डाक व्यवस्था के सुधार के साथ पत्रों को सही दिशा देने के लिए विशेष प्रयास किए गए हैं। डाक व्यवस्था ಅಂತಂದರೆ अंचे कचेरी, अंचे कचेरी पोस्ट ऑफिस। अंचे कचेरी मतलब क्या है, ढाकाघर। ढाकाघर बोले तो ಅಂಚೆ ಕಚೇರಿ ಅಂತ। ಈ ಪೋಸ್ಟ್ ಆಫೀಸ್ನ ಯಾವಾಗ ನಾವು ಜಾರಿಯಲ್ಲಿ ತಂದಾಯಿತು ಆಗ ಪತ್ರಕ್ಕೆ ಒಂದು ನಿರ್ದಿಷ್ಟವಾದಂಥ ರೂಪ ದೊರೆಯಿತು। ಸರಿಯಾದ ಸಮಯಕ್ಕೆ ಹೋಗಿ ಮುಟ್ಲಿಕ್ಕೆ, ಸರಿಯಾದ ವ್ಯಕ್ತಿಗೆ ಹೋಗಿ ಮುಟ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ ನಂತರ ಈ ಪತ್ರ ವ್ಯವಹಾರ ಎಲ್ಲರೂ ಅದನ್ನೇ ಅವಲಂಬಿಸಲಿಕ್ಕೆ ಶುರು ಮಾಡಿದ್ರು ಅಂತ। डाक व्यवस्था के सुधार के साथ पत्रों को सही दिशा देने के लिए विशेष प्रयास किए गए हैं। पत्र संस्कृति विकसित करने के लिए स्कूली पाठ्यक्रमों में पत्र लेखन का विशेष भी शामिल किया गया है। पत्र संस्कृति विकास करने के लिए ಪತ್ರವನ್ನು ಬರೆಯುವಂಥ ಒಂದು ಸಂಸ್ಕೃತಿ, ಒಂದು ರೀತಿ ರಿವಾಜ್ ಎಲ್ಲರಲ್ಲಿಯೂ ಹೆಚ್ಚು ಮಾಡೋಕ್ಕೋಸ್ಕರವಾಗಿ ಪತ್ರದ ಮಹತ್ವ ಏನು, ಪತ್ರದಿಂದ ಏನು ಲಾಭ, ಪತ್ರದಿಂದ ಏನು ಕಾರ್ಯಚಟುವಟಿಕೆಗಳು ವಿಕಾಸವಾಗ್ತದೆ, ಈ ಎಲ್ಲ ವಿಚಾರಗಳ ಕುರಿತು ಜನರಿಗೆ ಮನವರಿಕೆಯನ್ನು ಮಾಡಿಕೊಡಲು, ವಿದ್ಯಾರ್ಥಿಗಳಿಗೆ ಮನವರಿಕೆಯನ್ನು ಮಾಡಿಕೊಡಲು ಈ ಪತ್ರ ವ್ಯವಹಾರದ ಕುರಿತು ಮಾಹಿತಿಯನ್ನು ನಾವು ಎಲ್ಲಿ ಅಳವಡಿಸಿಕೊಳ್ಳಲಾಯಿತು, ಮಕ್ಕಳಿಗೆ ಪಾಠ್ಯಕ್ರಮದಲ್ಲಿ, ಮಕ್ಕಳ ಒಂದು ಸ್ಕೂಲಿನ ಶಾಲೆಯ ಒಂದು ಪಠ್ಯಕ್ರಮದಲ್ಲಿ ಅಳವಡಿಸಲಾಯಿತು। ಈ ಒಂದು ಮುಖಾಂತರವಾಗಿ ಈ ಪತ್ರ ವ್ಯವಹಾರವನ್ನು ಹೆಚ್ಚಿಸಲು ಕಾರಣವಾಯಿತು ಅಂತ ಹೇಳ್ಬೋದು। ಉದಾಹರಣೆಗೆ ಈಗ ನಾವು ನಿಮಗೆ ಪತ್ರ ಲೇಖವನ್ನು ಕೊಡ್ತೀವಿ, ಅಂದರೆ ಪರ್ಸ್ನಲ್ ಲೆಟರ್, ಆಫೀಷಿಯಲ್ ಲೆಟರ್। ಪತ್ರ ಅಂದರೆ ಏನು, ಪತ್ರದಲ್ಲಿ ಎಷ್ಟು ಪ್ರಕಾರಗಳಿವೆ ಅಂತ ನಾನು ಈಗ ಸದ್ಯದಲ್ಲಿ ನಿಮಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಕಲಿಸಿದೆ। ಅದೇ ಒಂದು ಈಗ ಮಕ್ಕಳಿಗೆ ಕಳಿಸುವಂತಹ ಪಾಠಶಾಲೆಯಲ್ಲಿ ಪಠ್ಯಕ್ರಮದಲ್ಲಿ ಅಳವಡಿಸುವ ಮುಖಾಂತರವಾಗಿ ಪಠ್ಯಕ್ಕೆ ವಿಶೇಷವಾದಂತಹ, ಪತ್ರಕ್ಕೆ ಒಂದು ವಿಶೇಷವಾದಂತಹ ಮಹತ್ವವನ್ನು ನೀಡಲಾಯಿತು ಅಂತ ಹೇಳ್ತಾ ಇದ್ದಾರೆ। पत्र संस्कृति विकसित करने के लिए स्कूली पाठ्यक्रमों में पत्र लेखन का विषय भी शामिल किया गया। भारत ही नहीं है, दुनिया के कई देशों में प्रयास चले। सिर्फ भारत में स्कूली पाठ्यक्रमों में इसका क्या है, पाठ्यक्रमों में पत्र लेखन का विषय भी शामिल नहीं किया। सिर्फ इंडिया में नहीं है, सिर्फ हिंदुस्तान में नहीं है, सिर्फ भारत में नहीं है, सारे दुनिया में, सारे वर्ल्ड में, सारे जगत में स्कूली पाठ्यक्रम में इसको शामिल करने का और पठ्य संस्कृति विकास करने का प्रयास चलते ही रहे हैं। उनके लेखक श्री अरविंद कुमार सिंह ने बता रहे हैं। और देखिए, और विश्व डाक संघ ने अपनी ओर से भी काफ़ी प्रयास किए हैं। सिर्फ सरकार नहीं है, विश्व ढाका संघ, वर्ल्ड पोस्ट ऑफिस
का जो संघ रहता है, उन्होंने भी ಜಗತ್ತಿನ ವಿಶ್ವ ಅಂಚೆ ಕಚೇರಿಯ ಸಂಘದವರು ಸಹ ಪತ್ರ ಸಂಸ್ಕೃತಿಯನ್ನು ವಿಕಾಸ ಮಾಡಲು ಬಹಳ ಪ್ರಯತ್ನವನ್ನು ಮಾಡಿದ್ರು ಅಂತ ಹೇಳ್ತಾ ಇದೆ. और उतना ही नहीं है, विश्व ढाका संघ की ओर से 13 वर्ष से 16 वर्ष से 16 वर्ष से कम आयु वर्ग के बच्चों के लिए पत्र लेखन प्रतियोगिताएं आयोजित करने का मिसाल सन 1972 से शुरू किया गया है. ಅಷ್ಟೇ ಅಲ್ಲ, ವರ್ಲ್ಡ್ ಪೋಸ್ಟ್ ಆಫೀಸ್ ಯೂನಿಯನ್ ಅವರಿಂದ 16 ವರ್ಷದ ಮಕ್ಕಳಿಗಿಂತ ವಯಸ್ಸಿನಗಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಏನು ಮಾಡಿದ್ರು, ಪ್ರತಿಯೋಗಿತಾ ಪತ್ರಲೇಖನ ಪ್ರತಿಯೋಗಿತಾ, ಪತ್ರಲೇಖವನ್ನು ಮಾಡುವಂತಹ ಪತ್ರಲೇಖವನ್ನು ಬರೆಯುವಂತಹ ಪ್ರತಿಯೋಗಿತಾ ಅಂದರೆ ಸ್ಪರ್ಧೆಯನ್ನು ಸನ್ ಅಂತ ಇದ್ದರೆ ಸುಮಾರು 1972 ಇಸ್ವಿಯಲ್ಲಿ ಶುರು किया गया है, ಆರಂಭಿಸಲಾಯಿತು ಅಂತ ಹೇಳ್ತಾ ಇದ್ದಾರೆ. यह सही है कि खास तौर पर बड़े शहरों और महानगरों में संचार साधनों के तेज विकास तथा अन्य कारणों से पत्रों की आवाज़ी प्रभावित हुई है. ಅಷ್ಟೇ ಅಲ್ಲ, यह खास तौर पर ಅತಿ ವೇಗದಲ್ಲಿ ಬಡೆ ಶಹರೋ ಮೇ ದೊಡ್ಡ ದೊಡ್ಡ ನಗರದಲ್ಲಿ, ಮಹಾನಗರೋ ಮೇ ಮಹಾನಗರಗಳಲ್ಲಿ, ಸಂಚಾರ ಸಾಧನಕ್ಕೆ ತೇಜ್ ವಿಕಾಸ್. ಹಾಗಾದರೆ ಪತ್ರವನ್ನು ನಾವು ಯಾವುದರ ಮೂಲಕ ಕಳಿಸ್ಕೊಡ್ತೀವಿ? ಪತ್ರವನ್ನು ನಾವು ಪೋಸ್ಟ್ ಬಾಕ್ಸಿನಲ್ಲಿ ಹಾಕ್ತೇವೆ. ಆದರೆ ಪೋಸ್ಟ್ ಬಾಕ್ಸಿನಲ್ಲಿ ಹಾಕಿದಂಥ ಪತ್ರವನ್ನು ಕಲೆಕ್ಟ್ ಮಾಡಿ ಎಲ್ಲಿ ಹೋಗ್ತದೆ? ಆ ಪೋಸ್ಟ್ ಬಾಕ್ಸಿನಲ್ಲಿ ಹಾಕಿದಂತಹ ಪತ್ರವನ್ನು ಕಲೆಕ್ಟ್ ಮಾಡಿ ಬಸ್ಸಿನಲ್ಲಿ, ಶಹರನಲ್ಲಿ, ದೊಡ್ಡ ದೊಡ್ಡ ನಗರ ಮತ್ತು ಮಹಾನಗರಗಳಲ್ಲಿ ಏನಾಯಿತು ಹೇಳಿ, ಸಾರಿಗೆ ಸಂಪರ್ಕಗಳು ವ್ಯವಸ್ಥಿತವಾಗಿ ಅಭಿವೃದ್ಧಿ ಆದವು. ಅದು ರೈಲ್ವೆ ಆಗ್ಬೋದು, ಅಥವಾ ಈ ಲಗೇಜ್ ಗೂಡ್ಸ್ ಟ್ರೈನ್, ಹೀಗೆ ಇವೆಲ್ಲ ಒಂದು ಪಾರ್ಸಲ್ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಅತ್ಯಂತ ವೇಗವಾಗಿ ಬೆಳೆದುದರಿಂದ ಪತ್ರವನ್ನು ಬರೆಯುವವರು, ಪತ್ರವನ್ನು ಏನು ಹೇಳಿ ವ್ಯವಹಾರ ಮಾಡಿ, ಪತ್ರದ ಮೂಲಕ ವ್ಯವಹಾರ ಮಾಡುವವರ ಸಂಖ್ಯೆಯು ಅತ್ಯಧಿಕವಾಗಿ ಆಯಿತು, ದ್ವಿಗುಣವಾಯಿತು ಅಂತ ಹೇಳ್ತಾ ಇದ್ದಾರೆ ಲೇಖಕರು. और उतना ही नहीं है, सुनिए, पर तेज विकास तथा अन्य कारणों से पत्रों की आवाजाही प्रभावित हुई है. पर देहाती दुनिया आज भी चिट्ठियों से ही चल रही है. सारी दुनिया आज भी चिट्ठियों के ऊपर ही चल रही है, ಚಿಟ್ಟಿಯೂ ಸೇ ಹಿ ಚಲ್ ರಹಿ ಹೈ. ಇವತ್ತಿನ ಜಗತ್ತು ಸಹ ಪತ್ರ ವ್ಯವಹಾರಗಳ ಮೂಲಕವೇ ನಡೀತಾ ಇದೆ ಅಂತ ಲೇಖಕರಾದಂತಹ ಅರವಿಂದ್ ಕುಮಾರ್ ಸಿಂಗ್ ಅವರು ಹೇಳ್ತಾರೆ. ಇದರಿಂದ ಪತ್ರದ ವ್ಯವಸ್ಥೆಯ ಮಹತ್ವ ಏನೆಂಬುದು ನಮಗೆ ಸಹ ಇಂದಿಗೂ ಅರಿವಾಗ್ತಾ ಇದೆ. ಅವರು देखिए, फैक्स, ईमेल, टेलीफोन तथा मोबाइल ने चिट्ठियों की तेजी को रोका है, पर ವ್ಯಾವಹಾರಿಕ डाक की ಸಂಖ್ಯೆ लगातार बढ़ रही है. ಪತ್ರಗಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಕಾರಣವೇನೆಂದರೆ, ಇಂದಿನ ಏನು ಹೇಳಿ ಆಧುನಿಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಒಂದು ಅಭಿವೃದ್ಧಿಯಿಂದ ಬೇರೆ ಬೇರೆ ಸಾಮಾಜಿಕ ಏನು ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮಗಳು ಅಭಿವೃದ್ಧಿ ಆಗೋದು. ಅವು ಯಾವುದಂತಂದರೆ ಫ್ಯಾಕ್ಸ್ ಬಂತು, ಇಮೇಲ್ ಬಂತು, ಟೆಲಿಫೋನ್ ಬಂತು, ಅಷ್ಟಲ್ಲೇ ಮೊಬೈಲ್ ಬಂದಿದೆ, ಮತ್ತು ವಾಟ್ಸಪ್, ಫೇಸ್ಬುಕ್, ಟ್ವಿಟರ್, ಹೀಗೆ ಹಲವಾರು ಇನ್ಸ್ಟಾಗ್ರಾಮ್, ಹೀಗೆ ಹಲವಾರು ಸೋಷಿಯಲ್ ಮೀಡಿಯಾಗಳ ಒಂದು ಕಾರಣದಿಂದ ಜನರು ನಮ್ಮ ಪತ್ರವನ್ನು ಬರೆಯುವುದು ಕಡಿಮೆ ಆಗ್ತಾ ಇದೆ, ಪರ್ಸ್ನಲ್ ಲೆಟರ್. ಆದರೆ ವ್ಯಾವಹಾರಿಕ ಪತ್ರವು ಇಂದಿಗೂ ಸಹ ಅಫಿಷಿಯಲ್ ಲೆಟರ್, ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಬರೆಯುವಂಥ ಪತ್ರಗಳು, ಅಥವಾ ಒಂದು ಆಫೀಸ್ನಿಂದ ಇನ್ನೊಂದು ಆಫೀಸಿಗೆ ಬರೆಯುವಂಥ ಪತ್ರಗಳ ಸಂಖ್ಯೆ ಇಂದಿಗೂ ಸಹ ಅಧಿಕ ಆಗ್ತಾ ಇದೆ ಅಂತ ಲೇಖಕರು. ಇದರಿಂದ ಪತ್ರದ ಮಹತ್ವ ಏನೆಂಬುದು ನಮಗೆ ಇದರಿಂದ ತಿಳಿದು ಬರುತ್ತೆ. और चिड़ियों की तेजी को रोका है, चिट्ठियों की तेजी से रोका है, व्यावहारिक डाक की संख्या लगातार बढ़ रही है. बल्कि कौन कह रहा है? लेखक अरविंद कुमार सिंह ने कह रहा है. और इतना ही है, जहाँ तक पत्रों का सवाल है, अगर आप बारीकी से उसकी तह में आए तो
आपको ऐसा कोई नहीं मिलेगा जिसने कभी किसी को पत्र न लिखा या न लिखाया हो, या पत्रों का बेसब्री से बेसब्री से जिसने इंतज़ार ना किया हो। हमारे सैनिकों तो पत्रों की जिस उत्सुकता से इंतज़ार करते हैं उसकी कोई मिसाल ही नहीं है। एक दौर था जब लोग पत्रों का महीने महीने इंतज़ार करते थे, पर अब वह बात नहीं है। देखिए, जहाँ तक पत्रों का है सवाल है, अगर आप बारीकी से उसकी तह में आए तो आपको ऐसा कोई नहीं मिलेगा जिसने कभी किसी को पत्र लिखा या ना लिखाया हो, या पत्रों को बेसब्री से जिसने इंतजार न किया हो। ಈ ಪತ್ರವನ್ನು ನಾವು ಬರೆದಾಗ ಅದನ್ನು ಫೋಲ್ಡ್ ಮಾಡಿ ಪೋಸ್ಟ್ ಆಫೀಸ್ನಲ್ಲಿ ಹಾಕಿದಾಗ ಆ ಪತ್ರ ಎಷ್ಟು ಶೇಪಾಗಿ ಹೋಗ್ತದೆ ಎಂಬುದು ಬಹಳ ವಿಶ್ವಾಸಪ್ರಾಯವಾಗಿದೆ. ಅದು ಯಾರು ಬರೆದರು, ಯಾರಿಗೆ ಬರೆದರು, ಎಲ್ಲ ವಿಷಯ ಅಡ್ರೆಸ್ ಮಾತ್ರ ಗೊತ್ತಾಗ್ತದೆ, ಅದರ ಒಳಗಡೆ ವಿಚಾರಗಳು ಯಾವುದೇ ಕಾರಣಕ್ಕೂ ತಿಳಿಯುವುದಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಸೈನಿಕರು ಪತ್ರವನ್ನು ಈಗಲೂ ಎಲ್ಲೆಲ್ಲೋ ಕಡಿದಾದಂತಹ ಸಿಗ್ನಲ್ ಇಲ್ಲದಂಥ ಜಾಗದಲ್ಲಿರ್ತಾರೆ. ಮನೆಯಿಂದ ಪತ್ರವನ್ನು ಯಾವಾಗೇ ಬರ್ತಾ ಇದೆ ಅಂತ ಯಾವಾಗಲೂ ಇಂತಜಾರ್ ವೇಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. देखिए, हमारे सैनिक तो पत्रों को जिस उत्सुकता से इंतजार करते हैं उसकी कोई मिसाल ही नहीं है. ನಮ್ಮ ಸೈನಿಕರು ಎಷ್ಟು ಉತ್ಸುಕತೆಯಿಂದ ತಮ್ಮ ಮನೆಯಿಂದ ಬರುವಂಥ ಪತ್ರವು ಕಾಯ್ತಾ ಇರ್ತಾರೆ. ಅದು ಯಾವ ರೀತಿ ಉತ್ಸುಕತೆಯಿಂದ ಇರ್ತಾರೆ ಎಂಬುದಕ್ಕೆ ಬೇರೆ ಉದಾಹರಣೆನೇ ಸಿಗುವುದಿಲ್ಲ ಅಂತ ಹೇಳ್ತಾರೆ. एक दौर था जब लोग पत्रों का महीने इंतजार करते थे. ಒಂದು ಕಾಲ ಇತ್ತು, ಮನೆಯಿಂದ ಅಥವಾ ತಮ್ಮ ಸಂಬಂಧಿಕರಿಂದ ಪತ್ರ ಯಾವಾಗ ಬರ್ತಾ ಇದೆ ಅಂತ ತಿಂಗಳುಗಟ್ಟಲೆ ವೇಟ್ ಮಾಡ್ತಾ ಇದ್ರು. ಆದರೆ ಈಗ ಸೋಷಿಯಲ್ ಮೀಡಿಯಾದ ಒಂದು ಕಾರಣದಿಂದಾಗಿ ಇವೆಲ್ಲ ಮಾಯ ಆಗ್ತಾ ಇದೆ ಅಂತ. अब बात नहीं है. परिवार बहन साधनों के विकास ने दूरी बहुत घटा रही है. ಇಂದಿನ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಒಂದು ಇಂಪ್ರೂವ್ಮೆಂಟ್ನಿಂದ ನಾವು ಜಗತ್ತು ತುಂಬ ಚಿಕ್ಕದಾಗ್ತಾ ಇದೆ. ಕ್ಷಣ ಮಾತ್ರದಲ್ಲಿ ನಾವು ಎಲ್ಲಿಂದೋ ಎಲ್ಲಿಗೆ ಸಂಪರ್ಕವನ್ನು ಸಾಧಿಸಬಹುದು. ಇಂಗ್ಲೆಂಡ್ನಿಂದ ಅಮೇರಿಕಾ ಇರಲಿ, ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಕ್ಷಣಾರ್ಧದಲ್ಲಿ ನಾವು ಅವರನ್ನು ಸಂಪರ್ಕಿಸಿ ಮಾತನಾಡಬಹುದು. ಹಾಗಾಗಿ ಹೇಳ್ತಾ ಇದ್ದಾರೆ, विकास ने दूरी बहुत घटा दी है. पहले लोगों के लिए संचार का इकलौता साधन चिट्ठी ही थी. ಮೊದಲಿನ ಕಾಲದಲ್ಲಿ, ಹಿಂದಿನ ಶತಮಾನದಲ್ಲಿ ಮನುಷ್ಯರಿಗೆ ಒಬ್ಬರ ಮತ್ತು ಇನ್ನೊಬ್ಬರ ನಡುವಿನ ಸಂಪರ್ಕ ಸಾಧನವು ಬೇರೆ ಯಾವುದಿಲ್ಲ. ಈ ರೀತಿಯಾಗಿ ಮೊಬೈಲ್ ಇಲ್ಲಾಗಿತ್ತು, ಇಮೇಲ್, ವಾಟ್ಸಪ್, ಫೇಸ್ಬುಕ್, ಟ್ವಿಟರ್, ಯಾವುದೇ ಸೋಷಿಯಲ್ ಮೀಡಿಯಾ ಇಂಪ್ರೂವ್ಮೆಂಟ್ ಇಲ್ಲಾಗಿತ್ತು. ಆಗ ಕೇವಲ ಜನರ ನಡುವಿನ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವುದು ಕೇವಲ ಪತ್ರ ಮಾತ್ರ ಅಂತ ಹೇಳ್ತಾ ಇದ್ದಾರೆ. और भी साधन विकसित हो चुके हैं. आज देश में ऐसे लोगों की कमी नहीं है जो अपने पुरखों की चिट्ठियों को सहज और संजो कर विरासत के रूप में रखे हुए हो, या फिर बड़े बड़े लेखक, पत्रकार, उद्यमी, कवि, प्रशासक, सन्यासी या किसान इनकी पत्र रचनाएं अपने आप में अनुसंधान का विषय है. ಈಗ ಇಷ್ಟೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಂದುವರೆದರೂ ಸಹ ಹಿಂದಿನ ಕಾಲದ ಅನೇಕ ಜನರು ಉದ್ಯಮಿಗಳಾಗಿರ್ಬೋದು, ಕವಿಗಳಾಗಲು, ಪ್ರಶಾಸಕರಾಗಿ ರಾಜ ಮಹಾರಾಜ ಪತ್ರವನ್ನು ಬರಿತಾಯಿದ್ರು, ಸನ್ಯಾಸಿಗಳಾಗ್ಬೋದು, ಮತ್ತು ಜ್ಯೋತಿಷ್ಯರಾಗ್ಬೋದು, ರೈತರಾಗ್ಬೋದು, ತಾವು ಬರೆದಂಥ ಅನೇಕ ಪತ್ರವನ್ನು ಈಗಲೂ ಸಹ ಮುಂದಿನ ಒಂದು ಪೀಳಿಗೆಗೋಸ್ಕರವಾಗಿ ಕಾದಿಟ್ಟಿದ್ದಾರೆ. ಅಂತಹ ಒಂದು ಪತ್ರಗಳ ಮೇಲೆ ಇನ್ನೂ ಅನೇಕ ಸಂಶೋಧನೆಗಳು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. अगर आज कैसे संचार साधन होते तो पंडित नेहरू अपनी पुत्री इंदिरा गांधी को फ़ोन करते, पर तब पिता के पत्र पुत्री के नाम पर नहीं लिख जाते
लिखते जो देश के करोड़ों लोगों को प्रेरणा देते हैं। पत्रों को तो आप सहेज कर रख लेते हैं, पर SMS संदेश को आप जल्दी ही भूल जाते हैं। ಇಂದಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಹೋಗಿದೆ. ಹಾಗಾಗಿ ನಾವು ಒಬ್ಬರನ್ನು ಸಂಪರ್ಕಿಸಬೇಕಂದ್ರೆ ಮೊಬೈಲ್ ಇದೆ, ಟೆಲಿಫೋನ್ ಇದೆ, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್, ಹೀಗೆ ಅವುಗಳ ಮೂಲಕ ನಾವು ಅವರನ್ನು ಸಂಪರ್ಕಿಸಿ ನಮ್ಮ ನೋವು ನಲಿವುಗಳನ್ನು ಹಂಚಿಕೊಳ್ಬೋದು. ಆದರೆ ಆಗಿನ ಕಾಲದಲ್ಲಿ ಯಾವ ವ್ಯವಸ್ಥೆ ಇಲ್ಲಾಗಿತ್ತು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ತಮ್ಮ ಮಗಳ ಪುತ್ರಿಗೆ ಇಂದಿರಾ ಗಾಂಧಿಗೆ ಪತ್ರ ಇಂಗ್ಲೆಂಡ್ಗೆ ಬರೆದರು. ಹಾಗೂ ಸಹ ಒಂದು ವೇಳೆ ಈ ರೀತಿ ಇದ್ದರೆ ಅವರು ಪತ್ರವರು ಬರೆಯುವುದಿಲ್ಲ. ಹಾಗಾಗಿ ಇಂದಿನ ನಾವು ಪತ್ರದಲ್ಲಿರುವಂಥ ಸಿಗುವಂಥ ಖುಷಿ ನಮಗೆ SMS ಟ್ವಿಟರ್ನಲ್ಲಾಗಲಿ ಅಥವಾ ಇದರಲ್ಲಿ ಬೇರೆ ಯಾವುದರಲ್ಲಿ ಸಿಗುವುದಿಲ್ಲ. ಯಾಕೆಂತಂದರೆ ಒಂದು ಸಾರಿ ನಾವು ಪತ್ರವನ್ನು ಬರೆದರೆ ಆ ಪತ್ರವನ್ನು ಯಾವಾಗಲೂ ಬೇಕಾದರೆ ಕಾದಿಟ್ಕೊಳ್ಬೋದು. ಆದರೆ SMS ಆಗಲ್ಲ. ಇದು ಒಂದ್ಸಲ ಮಾಡಿ ನೋಡಿದಾಗ ಅದನ್ನು ನಾವು ಡಿಲೀಟ್ ಮಾಡಿಬಿಡ್ತೇವೆ, ಮರ್ತಾಕ್ಬಿಡ್ತೇವೆ ಅಂತ ಹೇಳ್ತಾ ಇದ್ದಾರೆ. देखिए तमाम महान हस्तियों की तो सबसे बड़े यादगार धरोहर उनके द्वार लिखे गए पत्र ही है. भारत में इसी श्रेणी में राष्ट्रपिता महात्मा गांधी की सबसे आगे रखा जा सकता है. दुनिया के तमाम संग्रहालय में जानी मानी हस्तियों के पत्रों का अनूठा संकलन भी है. ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು ಅನೇಕ ಪತ್ರವನ್ನು ಬರೀತಾ ಇದ್ದರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ಆ ಪತ್ರದ ಮೂಲಕ ಜನರನ್ನು ಏನು ಮಾಡ್ತಾಯಿದ್ರು, ಸ್ವಾತಂತ್ರ್ಯದ ಕಡೆಗೆ ಎಚ್ಚೆತ್ತುಕೊಳ್ಳುವಂತೆ ಮಾಡ್ತಾಯಿದ್ರು. ಇಂತಹ ಜಾನಿಮಾನಿ ಅಂತಂದರೆ ಜಗತ್ತಿನ ಅನೇಕ ಮಹಾನುಭಾವಿ ವ್ಯಕ್ತಿಗಳ ಒಂದು ಪತ್ರ ಜಗತ್ತಿನ ಬೇರೆ ಬೇರೆ ಗ್ರಂಥಾಲಯದಲ್ಲಿ ಈಗೂ ಸಹ ಸಂಗ್ರಹ ಮಾಡಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. तमाम पत्र देश काल और समाज को जाने समझाने का असली फैसान है. ಈ ಎಲ್ಲ ಪತ್ರಗಳು ಒಂದು ದೇಶ, ಆ ದೇಶದ ಆಡಳಿತ ವ್ಯವಸ್ಥೆ, ಆ ದೇಶದ ಸಾಮಾಜಿಕ ವ್ಯವಸ್ಥೆ, ಆ ದೇಶದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ರಾಜನೈತಿಕ, ಧಾರ್ಮಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತದೆ ಪತ್ರಗಳು ಅಥವಾ ಲೇಖನಿಗಳು ಅಂತ ಹೇಳ್ತಾ ಇದ್ದಾರೆ. अष्टे अल्लाह भारत में आज़ादी के पहले महासंग्राम के दिनों में जो कुछ अंग्रेज ऑफिसरों ने अपने परिवारों को पत्र में लिखे वे आगे चलकर बहुत महत्व की पुस्तक तक बन गए. इन पत्रों ने साबित किया कि यह संग्राम कितनी ज़मीनी मजबूत लिए गए था और महात्मा गांधी के पास दुनिया भर से तमाम पत्रों को केवल महात्मा गांधी इंडिया और क्या है लिखे आते थे और वे जहाँ भी रहते थे वहाँ तक पहुँच जाते थे. अंग्रेज आज़ादी के आंदोलन की कई अन्य दिग्गज हस्तियों के साथ भी ऐसा ही था. देखिए ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಸ್ವಾತಂತ್ರ್ಯ ಆಂದೋಲನದಲ್ಲಿ ಏನು ಮಾಡುತ್ತೆ, ಮಹಾತ್ಮ ಗಾಂಧೀಜಿಯವರು ಅನೇಕ ಪತ್ರವನ್ನು ಬರೆದಿರುವಷ್ಟೇ ಅಲ್ಲದೆ ಅನೇಕ ಮಹಾನ್ ನೇತಾ ಸ್ವಾತಂತ್ರ್ಯ ವೀರರು ಅನೇಕ ಪತ್ರವನ್ನು ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಬ್ರಿಟಿಷರ ಕಾಲದಲ್ಲಿ ಇಲ್ಲಿದ್ದಂತಹ ಬ್ರಿಟಿಷರ ಒಂದು ಆಫೀಸರ್ಸ್ ಸಹ ತಮ್ಮ ಪರಿವಾರಕ್ಕೆ ಬರೆದಂಥ ಅನೇಕ ಪತ್ರಗಳು ಇಂದು ಅನೇಕ ಪುಸ್ತಕಗಳಾಗಿ ಬಿಡುಗಡೆಯಾಗಿ ಆ ಎಲ್ಲ ಮಾಹಿತಿಯನ್ನು ನಮಗೆ ಒದಗಿಸ್ತಾ ಇದೆ. ಹೀಗಾಗಿ ಪತ್ರ ಅತ್ಯಮೂಲ್ಯವಾದದ್ದು ಅಂತ ಈ ಲೇಖಕರು ತಮ್ಮ ಜವಾಹರ್ಲಾಲ್ ನೆಹರೂಜಿಯವರು ಪತ್ರಗಳ ವಿಚಾರಗಳ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಮುಂದಿನ ಅವಧಿಯಲ್ಲಿ ನಾನು ಈ ಪಾಠವನ್ನು ಮುಂದುವರಿಸ್ತೇನೆ. ಅಲ್ಲಿವರೆಗೆ ಪಾಠವನ್ನು ಓದಿಕೊಂಡು ಏನಾದರೂ ಗೊತ್ತಾಗದಿದ್ದರೆ ನನಗೆ ಫೋನ್ ಮಾಡಿ ಕಳಿಸಬೇಕು. ಥ್ಯಾಂಕ್ ಯು, ಧನ್ಯವಾದಗಳು.